ಪಂಚಮಸಾಲಿ ಹೋರಾಟ ಎರಡು ಭಾಗ ಆಗಿರೋ ವಿಚಾರಕ್ಕೆ ಸಂಬಂಧಿಸಿದಂತೆ ಧಾರವಾಡದಲ್ಲಿ ಶಾಸಕ ಅರವಿಂದ ಬೆಲ್ಲದ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು ಯಾವುದೇ ಕಾರಣಕ್ಕೂ ಟ್ರ್ಯಾಕ್ಟರ್ನಲ್ಲಿ ನಿಲ್ಲಲ್ಲ, ಯಾವುದೇ ಕಾರಣಕ್ಕೂ ಕೂಡ ಟ್ರ್ಯಾಕ್ಟರ್ ರ್ಯಾಲಿ ನಿಲ್ಲಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಶಾಸಕ ವಿಜಯಾನಂದ ಕಾಶಪ್ಪನವರಿಗೆ ಟಾಂಗ್ ಕೊಟ್ಟಿದ್ದಾರೆ. ನಮ್ಮ ಪಕ್ಷ ಆಡಳಿತದಲ್ಲಿದ್ದಾಗ ಬಸವನಗೌಡ ಪಾಟೀಲ್, ನಾನು, ಸಿದ್ದು ಸವದಿ ಎಲ್ಲರೂ ಸರ್ಕಾರದ ಮೇಲೆ ಒತ್ತಡ ತಂದಿದ್ವಿ. ಬಿಜೆಪಿ ಸರ್ಕಾರ ಪಂಚಮಸಾಲಿಗೆ 6% ಮೀಸಲಾತಿ ನೀಡಿತ್ತು. ಸದ್ಯ ಕಾಂಗ್ರೆಸ್ ಸರ್ಕಾರ ಅದನ್ನು ತಡೆ ಹಿಡಿದಿದೆ. ಸರ್ಕಾರದ ವಿರುದ್ಧ ಪಂಚಮಸಾಲಿ ಕೈ ಶಾಸಕರು, ಸಚಿವರು ಹೋರಾಟ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಸೊ ಹಾಗಾಗಿ ನಾವು ಕೂಡ ಹೋರಾಟವನ್ನು ಮಾಡ್ತೀವಿ, ನಮ್ಮ ಟ್ರ್ಯಾಕ್ಟರ್ ರ್ಯಾಲಿ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡ್ರಿ, ವಿಜಯಾನಂದ ಕಾಶಪ್ಪನವರು ಅವರ ಅಧ್ಯಕ್ಷರ ಹೋರಾಟ ಸಮಿತಿದು ಇನ್ನೂ ತನಕ ಅವರ ಅಧ್ಯಕ್ಷರಿದ್ದಾರೆ. ಅವರು ಇವತ್ತು ಲಿಂಗಾಯತ ವೀರಶೈವ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿರ್ಬೋದು. ಅದು ಸ್ಥಾನ ಸಿಕ್ಕೈತಂತಂದಮೇಲೆ ಸಿಕ್ಕಿದ್ದಕ್ಕೆ ಅವ್ರ ಮೇಲಿನ ಜವಾಬ್ದಾರಿ ಕಡಿಮೆ ಆಗೋದಿಲ್ಲ, ಇನ್ನೂ ಜವಾಬ್ದಾರಿ ಹೆಚ್ಚಾಕೈತಿ. ನಾವು ನಮ್ಮ ಪಕ್ಷ ಕೂಡ ಆಡಳಿತದಾಗಿತ್ತು. ಆವಾಗ ನಾನಾಗಲಿ, ಬಸವನಗೌಡರ ಆಗಲಿ, ಅಥವಾ ನಮ್ಮ ಸಿದ್ದು ಸವದಿ ಆಗಲಿ, ನಾವೆಲ್ಲರೂ ಪಕ್ಷದ ಸರ್ಕಾರದ ಮೇಲೆ ಏನು ಒತ್ತಾಯ ತೊಗೊಂಬರ್ಬೇಕಿತ್ತು ರಿಸರ್ವೇಷನ್ ಸಂಬಂಧ, ಆ ಒತ್ತಾಯ ತೊಗೊಂಡು ಬರ್ತಿದ್ವಿ. ಹಾಗಾಗಿ 6% ಲಿಂಗಾಯತರು ಮತ್ತು ಮರಾಠರ ಉಳಿದ ಸಮುದಾಯಕ್ಕೆ, 5% ಒಕ್ಕಲಿಗರು ಮತ್ತು ರೆಡ್ಡಿ ಸಮುದಾಯಕ್ಕೆ ಪರ್ಸೆಂಟೇಜನ್ನು ಹೆಚ್ಚು ಮಾಡುವಂಥ ಡಿಸಿಷನ್ನ ಭಾರತೀಯ ಜನತಾ ಪಕ್ಷದ ಸರ್ಕಾರ, ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಆ ಟೈಮ್ದಾಗ ತೆಗೆದುಕೊಂಡಿತ್ತು. ಈಗ ಈ ಸರ್ಕಾರ ಮತ್ತು ಅದನ್ನು ಹೋಲ್ಡ್ ಮಾಡಿ ಇಡಿಸುವಂಥ ಪ್ರಯತ್ನ ಬೇರೆ ಬೇರೆ ರೀತಿಯಿಂದ ತಮ್ಮವ್ರನ್ನ ಬೇಕಾದವ್ರನ್ನ ಕೋರ್ಟಿಗೆ ಕಳಿಸಿ. ಇನ್ನು ಬಿಜೆಪಿ ಪಕ್ಷದಲ್ಲಿ ಅಸಮಾಧಾನ ಇರೋದು ನಿಜ ಎಂದು ಅರವಿಂದ ಬೆಲ್ಲದವರು ಇದೇ ಸಮಯದಲ್ಲಿ ಒಪ್ಪಿಕೊಂಡಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ಅಸಮಾಧಾನ ಇರೋದು ಎಲ್ರಿಗೂ ಕಂಡು ಬಂದ ವಿಷಯ, ಅದರಲ್ಲಿ ಮುಚ್ಚುಮರೆ ಎಂಥದ್ದು ಇಲ್ಲ, ಅದನ್ನು ಒಂದು ಕಡೆ ಕೂತು ಬಗೆಹರಿಸ್ಕೊಳ್ಬೇಕು. ಕಳೆದ ಕೆಲ ದಿನಗಳಿಂದ ಕೂಡ ನಮ್ಮ ಹೈಕಮಾಂಡ್ಗೆ ಒಂದಲ್ಲ ಒಂದು ಚುನಾವಣೆ ಟೆನ್ಷನ್ ಇದ್ದೆ. ಇಷ್ಟೂ ದಿನ ಮಹಾರಾಷ್ಟ್ರ ಹಾಗೂ ಛತ್ತೀಸ್ಗಢದ ಚುನಾವಣೆಯಲ್ಲಿ ಇದ್ದರು. ಈಗ ದೆಹಲಿ ಹಾಗೂ ಬಿಹಾರ್ ಚುನಾವಣೆ ಬಂದಿದೆ, ಅವರೇ ಬಂದು ಸಮಸ್ಯೆ ಇತ್ಯರ್ಥ ಮಾಡ್ತಾರೆ ಎಂಬ ನಂಬಿಕೆ ಇದೆ ಅಂತ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅನ್ನೋದು ಡಿಫ್ರೆನ್ಸಸ್ ಐತೆ, ಕುತ್ಕೊಂಡು ಅದನ್ನು ಬಗೆಹರಿಸ್ಕೊಳ್ಳುವಂಥದ್ದು ಅವಶ್ಯಕತೆ ಐತೆ. ಈಗ ಏನಾಗಿಬಿಟ್ಟೈತಿ, ಲಾಸ್ಟ್ ಕೆಲವು ತಿಂಗಳಿಂದ ಒಂದಿಲ್ಲ ಒಂದು ಎಲೆಕ್ಷನ್ದಾಗ ನಮ್ಮ ಹೈಕಮಾಂಡ್ದವ್ರು ಬ್ಯುಸಿ ಅದಾರ. ಛತ್ತೀಸ್ಗಢ ಮತ್ತು ಮಹಾರಾಷ್ಟ್ರ ಎಲೆಕ್ಷನ್ದಲ್ಲಿ ಬ್ಯುಸಿ ಇದ್ದರು. ಈಗ ಡೆಲ್ಲಿ ಎಲೆಕ್ಷನ್ನು, ಬಿಹಾರ್ ಎಲೆಕ್ಷನ್ ಇರ್ತೈತೆ. ಹಾಗಾಗಿ ನಮ್ಮ ರಾಜ್ಯಕ್ಕೆ ಟೈಮ್ ಕೊಡೋಕೆ ಅವ್ರಿಗೆ ಆಗ್ತಾಯಿಲ್ಲ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಅವ್ರು ಫ್ರೀ ಆದ ಕೂಡ ಇದನ್ನೆಲ್ಲರನ್ನೂ ಕರೆದು ಕೂಡಿಸಿ ಬಗೆಹರಿಸ್ತಾರೆ ಅನ್ನೋಂಥ ನಂಬಿಕೆ ನನಗೈತೆ. ಏನಿಲ್ಲ, ಇದೆಲ್ಲದು ನಾವು ಪಕ್ಷದ ಚೌಕಟ್ಟಿನೊಳಗೆ ಒಳಗೆ ಕುತ್ಕೊಂಡು ಮಾತಾಡುವಂಥ ವಿಷಯ, ಇಲ್ಲಿ ಟಿ ವಿ ಮುಂದೆ ಮಾತಾಡುವಂಥದ್ದಲ್ಲ. ಅದ್ರ ಒಳಗೆ ಕುತ್ಕೊಂಡು ಅದನ್ನು ಬಗೆಹರಿಸ್ಕೊಂತೀವಿ ನಾವು. ಸಮಾಧಾನ ಆಕೈತಿ. ಎಲ್ಲ ನೋಡ್ರಿ, ಜಗತ್ತಾಗ ಎಲ್ಲ ಪ್ರಾಬ್ಲಮ್ಸಿಗೂ ಸೊಲ್ಯೂಷನ್ ಇದ್ದೇ ಇರ್ತೈತಿ, ಒಂದಿಲ್ಲ ಒಂದು. ಸ್ವಲ್ಪ ಟೈಮ್ ಹಿಡಿಬೋದು ಅಷ್ಟೇ, ಇದು ಕೂಡ ಸಾಲ್ವ್ ಆಗ್ತೈತಿ. ನೋಡ್ರಿ, ಅದೆಲ್ಲ ಇಲ್ಲಿ ಪಬ್ಲಿಕ್ಕಾಗಿ ಅವನ್ನೆಲ್ಲ ಇಂಥವೆಲ್ಲ ಡಿಸ್ಕಷನ್ ಮಾಡುವಂಥದ್ದಲ್ಲ. ಅದು ಏನಿದ್ದ ತೊಂದರೆ ಏನೈತಿ ಅದನ್ನು ಕುತ್ಕೊಂಡು ಪಕ್ಷದ ಹಿರಿಯರು ಕುತ್ಕೊಂಡು ಬಗೆಹರಿಸ್ತಾರೆ.